ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಂವಾರ್ಧನ ಕ್ಲಾಸಸ್. ಪ್ರಶ್ನೆ ಸಂಖ್ಯೆ 2 ಗಮನಿಸಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಮರೂಪ ಮಿಶ್ರಣವಾಗಿದೆ? ಈಗ ಕೊಟ್ಟಿರುವಂತಹದ್ರಲ್ಲಿ ಸಮರೂಪ ಮಿಶ್ರಣ ಯಾವುದಾಗಿದೆ ಅಂತ ಹೇಳಬೇಕು. ಹಾಗಿದ್ರೆ ಸಮರೂಪ ಮಿಶ್ರಣ ಅಂದ್ರೇನು? ಯಾವ ಮಿಶ್ರಣದಲ್ಲಿ ಅದರೊಳಗಿರುವಂತಹ ಘಟಕಗಳ ಸಂಯೋಜನೆ ಸಮರೂಪವಾಗಿರುತ್ತದೆ, ಅದನ್ನು ಸಮರೂಪ ಮಿಶ್ರಣ ಅಂತ ಕರಿತೀವಿ. ಹಾಗಿದ್ರೆ ಆಪ್ಷನ್ ಎ, ನೀರಿನಲ್ಲಿ ಮರಳು ಹಾಕಿದಾಗ ಏನಾಗ್ತದೆ? ಮರಳು ಹೋಗಿ ಕೆಳಗೆ ಕೂತ್ಕೊಳ್ತದೆ. ಸೊ ಅದು ಸಮರೂಪ ಮಿಶ್ರಣವಾಗ್ಲಿಲ್ಲ. ಕೆಳಗಿನ ಪಾರ್ಟ್ ಅಲ್ಲಿ ನಮ್ಗೆ ಜಾಸ್ತಿ ಮರಳು ಸಿಗ್ತದೆ, ಮೇಲಿನ ಪಾರ್ಟ್ ಅಲ್ಲಿ ಸ್ವಲ್ಪ ಸಿಗ್ಬೋದು ಅಥವಾ ಸಿಗದೇನೆ ಇರಬಹುದು. ಹಾಗಾಗಿ ಇದು ತಪ್ಪಾದ ಉತ್ತರ. ಆಪ್ಷನ್ ಬಿ, ಎಣ್ಣೆ ನೀರಿನ ಮೇಲೆ ತೇಳ್ತದೆ. ಹಾಗಾಗಿ ಮೇಲಿನ ಭಾಗವನ್ನ ತೆಗೆದ್ರೆ ನಮ್ಗೆ ಅದರಲ್ಲಿ ಎಣ್ಣೆ ಸಿಕ್ಕಿರ್ತದೆ, ಕೆಳಗಿನ ಭಾಗ ತೆಗೆದ್ರೆ ನೀರು ಸಿಕ್ಕಿರ್ತದೆ. ಅವೆರಡು ಮಿಶ್ರಣವಾಗಿರೋದಿಲ್ಲ ಸರಿಯಾಗಿ. ಆಪ್ಷನ್ ಸಿ, ನೀರಿನಲ್ಲಿ ಸಕ್ಕರೆ ಹಾಕಿದಾಗ ಏನಾಗುತ್ತೆ? ಸಕ್ಕರೆ ನೀರಿನಲ್ಲಿ ಕರಗ್ತದೆ. ಸಕ್ಕರೆಯ ಅಣುಗಳು ನೀರಿನ ಎಲ್ಲಾ ಭಾಗದಲ್ಲಿ ಹೋಗಿ ಸಮರೂಪವಾಗಿ ಹರಡ್ಕೊಳ್ತದೆ. ಹಾಗಾಗಿ ಅಥವಾ ಕರಗಿ ಸಮರೂಪವಾಗಿ ಸಂಯೋಜನೆಯನ್ನ ಹೊಂದಿರ್ತದೆ. ಹಾಗಾಗಿ ನೀರಿನಲ್ಲಿ ಸಕ್ಕರೆ ಸರಿಯಾದ ಉತ್ತರ. ನೀವು ಯಾವುದೇ ಭಾಗವನ್ನ ತೆಗೆದು ನೋಡಿ, ಮೇಲಿನ ಭಾಗ ನೋಡಿ, ಕೆಳಗಿನ ಭಾಗ ನೋಡಿ, ಅಥವಾ ಆ ಕಡೆ ಈ ಕಡೆ ಒಂದು ಲೋಟದಲ್ಲಿರುವಂತಹ ಯಾವುದೇ ಭಾಗದಿಂದ ನೀವು ಆ ದ್ರಾವಣವನ್ನ ತೆಗೆದು ನೋಡಿದ್ರೆ ಅಲ್ಲಿ ಸಕ್ಕರೆ ಮತ್ತೆ ನೀರು ಎರಡರ ಸಂಯೋಜನೆ ಸರಿಯಾಗಿ ಇರ್ತದೆ, ಸಮರೂಪವಾಗಿ ಇರುತ್ತದೆ. ಆಪ್ಷನ್ ಡಿ, ಹಾಲು, ಇದು ಕೂಡ ತಪ್ಪಾದ ಉತ್ತರ. ಸರಿಯಾದ ಉತ್ತರ ನೀರಿನಲ್ಲಿ ಸಕ್ಕರೆ. ಥ್ಯಾಂಕ್ ಯು.